ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್. ಇವತ್ತೊಂದು ಅದ್ಭುತವಾದ ಪರಿಹಾರದೊಂದಿಗೆ ನಾನು ನಿಮ್ಮ ಜೊತೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ನಿಜವಾಗ್ಲೂ ನೀವು ಈ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಹಣ ಅನ್ನೋದು ಅಭಿವೃದ್ಧಿ ಆಗುತ್ತೆ. ಹಾಗೆಯೇ ಸಕಲ ಸಂಕಷ್ಟಗಳು ಕೂಡ ದೂರ ಆಗುತ್ತೆ. ಹಣದ ಸಮಸ್ಯೆಯಲ್ಲಿ ನೀವು ಬಳಲ್ತಾ ಇದ್ರೆ ನಿಜವಾಗ್ಲೂ ಅದಕ್ಕೆ ಇದು ಒಂದು ಶಕ್ತಿಯುತವಾದ ಪರಿಹಾರ ಅಂತಲೇ ಹೇಳ್ಬೋದು. ಆಯಿತಾ? ಅಂದರೆ ಗಾಯ್ಸ್, ಸುಮ್ಮನೆ ಮನೆಯಲ್ಲಿ ಹಣ ಅನ್ನೋದು ಪೋಲಾಗ್ತಾ ಇರುತ್ತೆ ಅಂತಂದರೆ ಇವತ್ತು ನೀವು ದುಡಿತಾ ಇರ್ತೀರಾ, ಆದರೆ ಕೈಯಲ್ಲಿ ಹಣ ಅನ್ನೋದು ನಿಲ್ಲೋದಿಲ್ಲ. ಆಯಿತಾ? ಏನಾದರೂ ಒಂದು ಸಮಸ್ಯೆ ಬಂದು ಈಗ ಸಂಪಾದನೆ ಮಾಡಿಕೊಂಡು ಇವತ್ತು ತಂದಿರ್ತೀರ ಹಣ, ನಾಳೆನೇ ಅದು ಖರ್ಚಾಗುವಂಥದ್ದು ಆ ರೀತಿ ಆಗುತ್ತೆ. ಯಾವ ರೀತಿ ಅಂತ ನೀವು ಕೇಳ್ಬೋದು. ಈಗ ನಿಮ್ಮ ಹತ್ರ ದುಡ್ಡಿರುತ್ತೆ, ಆಯಿತಾ? ಅನಾವಶ್ಯಕವಾಗಿ ಏನೋ ಒಂದು ಹುಷಾರು ತಪ್ಪಿದ್ರಿ, ಅನಾರೋಗ್ಯ ಸಮಸ್ಯೆ ಬಂತು, ಅದನ್ನು ತೊಗೊಂಡೋಗಿ ನೀವು ಹಾಸ್ಪಿಟಲ್ಗೆ ಹಾಕ್ತೀರಾ, ಇಲ್ಲ ಏನೋ ಒಂದು ಸಮಸ್ಯೆ ಬಂತು ಅಲ್ಲಿಗೆ ಅದನ್ನು ದುಡ್ಡನ್ನ ಕೊಡ್ತೀರಾ. ಈ ರೀತಿ ಅನಾವಶ್ಯಕವಾಗಿ ಪೋಲಾಗದಂತೂ ನಿಜವಾಗ್ಲೂ ಈ ಒಂದು ಪರಿಹಾರದಿಂದ ಅದು ಕೂಡ ನಿಜವಾಗ್ಲೂ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಆಯಿತಾ? ಸೊ ಅದು ಯಾವ ಪರಿಹಾರ, ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ನಾನು ಯಾವುದೇ ಒಂದು ಪೂಜಾ ಟಿಪ್ಸ್ ಹಾಕಿದ್ರೆ ಅದು ನಿಮಗೆ ನೋಟಿಫಿಕೇಶನ್ ಒಂದಿಗೆ ಬರುತ್ತೆ. ಅದನ್ನು ನೀವು ಅವಾಗ ಚೆಕ್ ಮಾಡ್ಕೊಳ್ಬೋದು. ಓಕೆ ಗೈಸ್, ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಗೈಸ್, ಏನಂತ ಅಂದರೆ ಅಡುಗೆ ಮನೆಯಲ್ಲಿ, ಆಯಿತಾ, ಅಡುಗೆ ಮನೆಯ ನೈಋತ್ಯ ಮೂಲೆಯಲ್ಲಿ ನಾನು ಒಂದು ವಸ್ತುನ ನಿಮಗೆ ಹೇಳ್ತೀನಿ. ಆಯಿತಾ? ಆ ವಸ್ತುನ ನೀವು ನೈಋತ್ಯ ಮೂಲೆಯಲ್ಲಿ ಇಡಬೇಕು. ಓಕೆನಾ? ಇಟ್ಬಿಟ್ಟು ಅದನ್ನೇನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಇದನ್ನು ನೀವು ಸತತವಾಗಿ 1 ತಿಂಗಳು ಮಾಡಬೇಕಾಗತ್ತೆ. ಆಯಿತಾ? ಇದನ್ನು ಯಾವಾಗಲಿಂದ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಯಾವ ವಸ್ತು ಅದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನಂದರೆ ಗಾಯ್ಸ್, ನಮ್ಮ ಲಕ್ಷ್ಮೀ ದೇವಿ, ಆಯಿತಾ, ನಮ್ಮ ಲಕ್ಷ್ಮೀ ದೇವಿ ಬಂದು ಅಡುಗೆ ಮನೆಯಲ್ಲಿ ನೆಲೆಸಿರ್ತಾಳೆ. ಆಯಿತಾ? ಅಂದರೆ ಲಕ್ಷ್ಮೀ ದೇವಿಗೆ ಅಡುಗೆ ಮನೆ ಅಂದರೆ ತುಂಬಾ ಪ್ರಿಯವಾದದ್ದು. ಈಗ ಧನಲಕ್ಷ್ಮಿ ಆಗಿರಬಹುದು, ಧಾನ್ಯಲಕ್ಷ್ಮಿ ಆಗಿರಬಹುದು, ಅನ್ನಪೂರ್ಣೇಶ್ವರಿ ದೇವಿ ಆಗಿರ್ಬೋದು, ಎಲ್ಲರೂ ಕೂಡ ಅಡುಗೆ ಮನೆಯಲ್ಲೇ ನೆಲೆಸಿರ್ತಾರೆ ಅಲ್ವಾ? ಸೊ ಹಾಗಾಗಿ ನಮ್ಮ ಲಕ್ಷ್ಮೀ ತಾಯಿಗೆ ಶುಭ್ರತೆ ಅಂತ ಅಂದರೆ ತುಂಬಾ ಪ್ರಿಯವಾದದ್ದು. ನಮ್ಮ ಅಡುಗೆ ಮನೆಯಲ್ಲಿ ನಾವು ಮನೆನ ಯಾವ ರೀತಿ ಶುಭ್ರವಾಗಿ ಕ್ಲೀನಾಗಿ ಇಟ್ಕೊಳ್ತೀವೋ ಅದೇ ರೀತಿ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬಂದರೆ ವಾಪಸ್ಸಂತೂ ಹೋಗೋದಿಲ್ಲ. ಆಯಿತಾ? ಸಂತೃಪ್ತಿಗೊಂಡು ನಮಗೆ ತಥಾಸ್ತುನ ಮಾಡ್ತಾಳೆ, ಒಳ್ಳೆಯದನ್ನ ಮಾಡ್ತಾಳೆ ಅಲ್ವಾ? ಹಾಗೆಯೇ ನಮ್ಮ ಮನೆ ಯಾವ ರೀತಿ ನಾವು ಕ್ಲೀನಾಗಿ ಇಟ್ಕೊಳ್ತೀವೋ ಅದೇ ರೀತಿ ನಮ್ಮ ಅಡುಗೆ ಮನೆ ಅನ್ನೋದನ್ನು ಕೂಡ ನಾವು ಕ್ಲೀನಾಗಿ ಇಟ್ಕೊಳ್ಬೇಕು. ಓಕೆನಾ? ಅಂದರೆ ಅಡುಗೆ ಮನೆಯಲ್ಲಿ ಎಲ್ಲಂದರೆ ಅಲ್ಲಲ್ಲೇ ಬಿಸಾಕೋದು, ತಿಂದಿದ್ದೆಲ್ಲ ತಟ್ಟೆ ಅಲ್ಲಲ್ಲೇ ಇಡೋದು, ಸಿಂಕಲ್ಲಿ ಪಾತ್ರೆಗಳನ್ನ ಗುಡ್ಡಿ ಹಾಕೋದು, ಅದು ನೊಣ ಮುಟ್ಟೋದು, ಸೊಳ್ಳೆಗಳು ಮುಟ್ಟೋದು, ಆ ಥರ ಎಲ್ಲ ಆಗ್ತಾ ಇರುತ್ತಲ್ವ. ಆ ಥರ ಎಲ್ಲ ಆದಷ್ಟು ಮಾಡಬೇಡಿ. ಅದನ್ನೆಲ್ಲ ಕ್ಲೀನಾಗಿ ಅಡುಗೆ ಮನೆಯನ್ನು ನೀವು ಇಟ್ಕೊಳ್ಬೇಕಾಗತ್ತೆ. ಯಾಕಂದರೆ ಮಾತೆ ಮಹಾಲಕ್ಷ್ಮಿ ಬಂದು ಅಡುಗೆ ಮನೆಯಲ್ಲಿ ನೆಲೆಸಿರೋದ್ರಿಂದ ನಮಗೆ ನಮ್ಮ ಜೀವನದಲ್ಲಿ ಒಂದು ಏಳಿಗೆ ಆಗಬೇಕು, ನಮ್ಮ ಮನೆ ಒಂದು ಯಶಸ್ಸನ್ನ ಕಾಣಬೇಕು, ಹಾಗೆಯೇ ಧನಾಭಿವೃದ್ಧಿ ಆಗಬೇಕು. ಯಾವುದೇ ಒಂದು ಸಮಸ್ಯೆ ಬರ್ತಾ ಇದ್ರೂ ಕೂಡ ನಮಗೆ ಅದು ಅಲ್ಲಲ್ಲೇ ಕ್ಲಿಯರ್ ಆಗಬೇಕು ಅಂತಂದರೆ ಅಡುಗೆ ಮನೆ ಅನ್ನೋದನ್ನ ನಾವು ನಿಜವಾಗ್ಲೂ ಕ್ಲೀನಾಗಿ ಇಟ್ಕೊಳ್ಬೇಕಾಗತ್ತೆ. ಓಕೆನಾ? ಸೊ ಅಡುಗೆ ಮನೆ ನೀವು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀರೋ ಅಷ್ಟು ತುಂಬಾ ಒಳ್ಳೆಯದು. ಇದ್ರ ಜೊತೆಗೆ ಗಾಯ್ಸ್, ನಾವು ಅಡುಗೆ ಮನೆಯಲ್ಲಿ ದಿನಸಿ ಸಾಮಾನುಗಳು ಖಾಲಿ ಆಗದೆ ರೀತಿ ನೋಡ್ಕೊಳ್ಬೇಕು. ಅದರಲ್ಲಿ ಮುಖ್ಯವಾಗಿ ಬಂದು ಉಪ್ಪನ್ನದು ಖಾಲಿ ಆಗಬಾರ್ದು. ಆಯಿತಾ? ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ. ಉಪ್ಪು ಖಾಲಿ ಆದ ತಕ್ಷಣ ಗಾಯ್ಸ್, ನೀವೇ ಹೋಗ್ಬಿಟ್ಟು ಉಪ್ಪನ್ನ ತೊಗೊಂಡು ಬನ್ನಿ. ಯಾಕಂದರೆ ನಿಮ್ಮ ಮನೆಯವ್ರಿಗೆ ಅಕಸ್ಮಾತ್ ನೀವು ತರೋಕ್ಕಾಗಲ್ಲ, ನಮ್ಮ ಮನೇಲಿ ಬೇರೆಯವರು ತರೋದು ಅಂತಂದರೆ ಅವ್ರಿಗೆ ನೀವು ಹೇಳಬೇಕು. ಏನಂತ ಹೇಳಬೇಕು ಅಂದರೆ, ಉಪ್ಪು ಖಾಲಿ ಆಯಿತು ಅಂತ ಹೇಳಿಬಿಡಿ. ಆಯಿತಾ? ಉಪ್ಪನ್ನ ತಗೊಂಡು ಬನ್ನಿ ಅಂತ ಹೇಳಿ. ಅವ್ರೇನಾದ್ರು ಖಾಲಿ ಆಯ್ತಾ ಉಪ್ಪು ಅಂತ ಕೇಳಿದ್ರೆ ಉಪ್ಪು ತಗೊಬನ್ನಿ ಅಂತಲೇ ಹೇಳಿ. ಅವ್ರಿಗೆ ಹೇಳಬೇಕು. ನೀವು ಈ ಥರ ಖಾಲಿ ಅನ್ನೋ ವರ್ಡ್ನ ನಾವು ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಉಪ್ಪು ಖಾಲಿ ಆಯಿತು ಅನ್ನೋ ವರ್ಡ್ನ ನಾವು ಯೂಸ್ ಮಾಡ್ಬೋದು. ಉಪ್ಪನ್ನ ತಗೊಂಡು ಬನ್ನಿ, ಉಪ್ಪು ಇದೆ ಬಟ್ ಸ್ವಲ್ಪ ಎಕ್ಸ್ಟ್ರಾ ಇರಲಿ, ತೊಗೊಂಡು ಬನ್ನಿ ಅಂತ ನೀವು ಹೇಳಬೇಕು. ಖಾಲಿ ಅನ್ನೋ ವರ್ಡ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆಯಿತಾ? ಸೊ ಉಪ್ಪನ್ನ ಖಾಲಿ ಆಗದೆ ರೀತಿ ನೋಡ್ಕೊಳ್ಳಿ. ಇದ್ರ ಜೊತೆಗೆ ಅರಿಶಿನೂ ಕೂಡ ಅಷ್ಟೇ ಖಾಲಿ ಆಗಬಾರ್ದು. ಇದ್ರ ಜೊತೆಗೆ ಸಾಸಿವೆ ಡಬ್ಬನೂ ಕೂಡ ಖಾಲಿ ಆಗಬಾರ್ದು. ಮೇನಾಗಿ ದಿನಸಿ ಸಾಮಾನುಗಳು ಎಲ್ಲನೂ ಕೂಡ ನಮ್ಮ ಅಡುಗೆ ಮನೆಯಲ್ಲಿ ತುಂಬಿ ತುಳುಕ್ತಾನೆ ಇರಬೇಕು.
ಯಾವುದೇ ಒಂದು ವಸ್ತು ಆದರೂ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಅಕ್ಕಿನೂ ಅಷ್ಟೇ, ಅಕ್ಕಿನೂ ಸ್ವಲ್ಪ ಇದೆ ಅನ್ನುವಾಗಲೇ ನೀವು ಫಿಲ್ ಮಾಡ್ಕೊಂಬಿಡಿ, ಖಾಲಿ ಡಬ್ಬ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹಾಗೆ ರಾಗಿ ಹಸಿಟ್ಟನ್ನು ಇಡ್ತೀರಾ ಅಲ್ವಾ, ರಾಗಿ ಹಿಟ್ಟು ಅಷ್ಟೇ ಖಾಲಿ ಆಗೋಕ್ಕಿಂತ ಮುಂಚೆನೇ ಅದನ್ನು ಫಿಲ್ ಮಾಡ್ಕೊಂಬಿಡಿ. ಜೊತೆಗೆ ಬೇರೆ ಪದಾರ್ಥಗಳು ಅಷ್ಟೇ, ಯಾವುದು ಸ್ವಲ್ಪ ಸ್ವಲ್ಪ ಇದೆ ಅದನ್ನೆಲ್ಲ ತಂದು ಫಿಲ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಮನೆಯಲ್ಲಿ ದಿನಸಿ ಸಾಮಾನು ಅಡುಗೆ ಮನೆಯಲ್ಲಿ ಎಷ್ಟು ತುಂಬಿ ತುಳುಕ್ತಾ ಇರುತ್ತೋ ಅದೇ ರೀತಿ ನಿಮ್ಮ ಮನೆಯಲ್ಲಿ ನಿಜವಾಗ್ಲೂ ಒಂದು ಹಣದ ಏಳಿಗೆ ಅನ್ನೋದು, ಹಣದ ಅಭಿವೃದ್ಧಿ ಅನ್ನೋದು ಹಾಗೆ ಆಗುತ್ತೆ. ಅದರಲ್ಲಿ ಮೇನ್ ಆಗಿ ಅರಿಶಿನ, ಉಪ್ಪು ಮತ್ತು ಸಾಸಿವೆ ಮಾತ್ರ ಖಾಲಿ ಅಂತೂ ಆಗ್ಲಿಕ್ಕಂತೂ ಬಿಡಲೇಬೇಡಿ. ಅಕ್ಕಿನೂ ಕೂಡ ಅಷ್ಟೇ. ಇಷ್ಟು ಈ 4 ವಸ್ತುಗಳನ್ನ ನೀವು ಖಾಲಿ ಆಗದೇ ಇರೋ ರೀತಿ ಮನೆಯಲ್ಲಿ ನೋಡ್ಕೊಳ್ಬೇಕಾಗತ್ತೆ ಆಯಿತಾ. ಅಕಸ್ಮಾತ್ ನೀವು ಖಾಲಿ ಆದಮೇಲೆ ತುಂಬಿಸೋದು ಆ ಥರ ಎಲ್ಲ ಮಾಡೋದ್ರಿಂದ ಗಾಯ್ಸ್ ಮನೆ ಅನ್ನೋದು ಏಳಿಗೆ ಆಗೋದಿಲ್ಲ. ನೀವು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಅದು ಏನಾದರೂ ಒಂದು ಅನಾವಶ್ಯಕವಾಗಿ ಖರ್ಚಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು, ಇದನ್ನು ಫಿಲ್ ಮಾಡ್ಕೊಳ್ಳಿ ಅವಾಗವಾಗ ತಂದು ಅಂತ ಹೇಳೋದು. ಓಕೆನಾ? ಓಕೆ ಗಾಯ್ಸ್, ಇನ್ನೊಂದು ಈಗ ಟಾಪಿಕ್ಗೆ ಬರೋದಾದರೆ, ಈ ಸಿದ್ಧಿಶಾಸ್ತ್ರದಲ್ಲಿ ಗಾಯ್ಸ್ ಈ ಥರ ಒಂದು ಪರಿಹಾರನ ತಿಳಿಸ್ಕೊಟ್ಟಿದ್ದಾರೆ ಆಯಿತಾ. ಅಂದರೆ ನಮ್ಮ ಅಡುಗೆ ಮನೆಯಲ್ಲಿ ಬಂದು ನೈಋತ್ಯ ಮೂಲೆಯಲ್ಲಿ ಈ ಒಂದು ವಸ್ತುವನ್ನು ಇಡ್ತಾ ಬಂದರೆ ನಾವು ನಿಜವಾಗ್ಲೂ ಮನೆಯಲ್ಲಿ ಹಣದ ಅಭಿವೃದ್ಧಿ ಆಗುತ್ತೆ, ಧನ ಪ್ರಾಪ್ತಿ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತೀನಿ ಆಯಿತಾ. ಇದರಲ್ಲಿ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಏನಂತ ಅಂದರೆ, ಇದನ್ನು ನೀವು ಮಂಗಳವಾರನೇ ಸ್ಟಾರ್ಟ್ ಮಾಡಬೇಕು. ಬೇರೆ ಯಾವ ವಾರನೂ ನೀವು ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಲಕ್ಷ್ಮೀ ವಾರ ಬಂದು ಮಂಗಳವಾರ ಅಲ್ವಾ, ಮಂಗಳವಾರ ಶುಕ್ರವಾರ. ಆದರೆ ನೀವು ಮಂಗಳವಾರನೇ ಇದನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಮಂಗಳವಾರದಿಂದ ಸ್ಟಾರ್ಟ್ ಮಾಡಿ 1 ತಿಂಗಳು ಸತತವಾಗಿ ಇದನ್ನು ನೀವು ಮಾಡಬೇಕಾಗತ್ತೆ. ಏನಪ್ಪ ಅಂತಂದರೆ, ಒಂದು ಗಾಜಿನ ಬೌಲನ್ನು ತಗೊಳ್ಳಿ ಫಸ್ಟ್ ಆಯಿತಾ. ಅದು ದೊಡ್ಡದಾಗಿರಬೇಕು ಗಾಜಿನ ಬೌಲು. ಇಷ್ಟು ದೊಡ್ಡದು, ಚಿಕ್ಕದೆಲ್ಲ ಪುಟಾಣಿದೆಲ್ಲ ತೊಗೊಳ್ತೀವಿ ನೋಡಿ, ಅದೇ ಅಂದರೆ ಯಾವ್ದಾದ್ರು ಒಂದು ತಂತ್ರಗಳನ್ನ ಮಾಡಲಿಕ್ಕೆ ಚಿಕ್ಕದೆಲ್ಲ ತೊಗೊಂಡು ಅದನ್ನು ಯಾವುದಾದ್ರೂ ಒಂದು ಮೂಲೆಯಲ್ಲಿಡೋದು ಆ ಥರ ಎಲ್ಲ ಮಾಡ್ತೀವಲ್ಲ, ಆ ರೀತಿ ಚಿಕ್ಕದನ್ನ ಬೌಲ್ನ ತೊಗೊಳಕ್ಕೆ ಹೋಗ್ಬಿಡಿ. ಒಂದು ಗಾಜಿನ ಬೌಲು ದೊಡ್ಡದೇ ಆಗಬೇಕು. ಇಷ್ಟು ದೊಡ್ಡದು ಪಾತ್ರೆ ಥರ ಬರುತ್ತಲ್ಲ, ಬೌಲ್ ದೊಡ್ಡದು, ಆ ಥರ ಒಂದು ಬೌಲ್ನ ತೊಗೊಳ್ಳಿ. ಇಲ್ಲ ಅಪ್ಪ ನಮ್ಮ ಮನೇಲಿ ಬೌಲ್ ಇಲ್ಲ, ಗ್ಲಾಸ್ದು ಜಾರ್ ಥರ ಇದೆ, ಇಷ್ಟು ದೊಡ್ಡದಿದೆ ಅಂತಂದರೆ ಅದನ್ನು ಕೂಡ ನೀವು ತೊಗೋಬೋದು, ಏನೂ ತೊಂದರೆ ಇಲ್ಲ. ಆದರೆ ಗಾಜುನೇ ಆಗಬೇಕು. ಯಾಕಂದರೆ ಗಾಜು ಬಂದು ರಾಹುಕಾರಕ ಅಲ್ವಾ. ಹಾಗೆಯೇ ಕುಜಾಗೂ ಕೂಡ ಗಾಜು ಅಂದರೆ ತುಂಬಾ ಇಷ್ಟ. ರಾಹುಕಾರಕನೂ ಕೂಡ ಕುಜಾಗೂ ತುಂಬಾ ಇಷ್ಟ. ಸೊ ಹಾಗಾಗಿ ನೀವು ಗ್ಲಾಸ್ದು ಜಾರ್ನೇ ತೊಗೊಳ್ಬೇಕಾಗುತ್ತೆ. ಬೇರೆದು ಸ್ಟೀಲು ಆ ಥರ ಎಲ್ಲ ತೊಗೊಳಕ್ಕಂತೂ ಹೋಗಬೇಡಿ. ಈ ಥರ ನೀವು ತೊಗೊಂಡು ಮಂಗಳವಾರ ಮನೆಯಲ್ಲಿ ಎದ್ದು ಎಲ್ಲ ಕ್ಲೀನ್ ಮಾಡಿ. ಫಸ್ಟು ಮನೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಶುಚಿ ಅನ್ನೋದು ಬಹಳ ಮುಖ್ಯ ಮನೆಗೆ, ಸರಿನಾ? ನೀವೆಷ್ಟು ಕ್ಲೀನಾಗಿ ನಿಮ್ಮ ಮನೇನ ಇಟ್ಕೊಳ್ತೀರೋ ಅಷ್ಟೇ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ. ಸೊ ಹಾಗಾಗಿ ಕ್ಲೀನ್ ಮಾಡಿಕೊಂಡು ಮನೆಯನ್ನೆಲ್ಲ ಪೂಜೆನ ಮಾಡ್ಕೊಳ್ಳಿ. ಪೂಜೆ ಎಲ್ಲ ಮಾಡಿಬಿಟ್ಟು ನೀವು ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮ್ಗೆ ಯಾವುದೇ ಒಂದು ದೋಷಗಳಿದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಕಲ್ಲುಪ್ಪನ್ನ ಹಾಗೆಯೇ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ನೀವು ಮನೆಯೂ ಕೂಡ ಒರೆಸ್ಕೊಳ್ಳೋದ್ರಿಂದ ಒಂದು ನೆಗೆಟಿವಿಟಿ ಅನ್ನೋದು ಮನೆಯಿಂದ ಹೊರಗಡೆ ಹೋಗುತ್ತೆ. ನಕಾರಾತ್ಮಕ ಶಕ್ತಿ ಅನ್ನೋದು ಹೊರಗಡೆಗೆ ಹೋದರೆ ಸಕಾರಾತ್ಮಕ ಶಕ್ತಿ ಅನ್ನೋದು ಎಂಟ್ರಿ ಕೊಟ್ಟರೆ ಮನೆಯಲ್ಲಿ ಯಾವುದೇ ರೀತಿ ತೊಂದರೆಗಳು ನೀವು ಅನುಭವಿಸೋದಿಲ್ಲ. ಸೊ ಹಾಗಾಗಿ ಹೇಳ್ತಾ ಇರೋದು, ಈ ರೀತಿ ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟ್ ದೇವರಿಗೆ ದೀಪನ ಹಚ್ಚಿ. ದೇವ್ರಿಗೆ ದೀಪ ಹಚ್ಚಿಬಿಟ್ಟು ನೀವು ಯಾವ ಬೌಲ್ನ ತೊಗೊಳ್ತೀರಲ್ಲ, ಗಾಜಿಂದು ಬೌಲ್ ಆಗಿರಬಹುದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಗಾಜಿಂದು ಬಾಟ್ಲ್ ಆಗಿರ್ಬೋದು ತೊಗೋತೀರ ಅಲ್ವಾ, ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಗೈಸ್ ನೀವೇನು ಮಾಡಬೇಕು ಅಂತಂದರೆ, 2 ಇಡಿಯಷ್ಟು ಕಲ್ಲುಪ್ಪನ್ನ ನೀವು ತೊಗೊಂಡು ಆ ಬೌಲ್ ಒಳಗಡೆ, ಇಲ್ಲ ಅಂತಂದರೆ ನೀವು ಯಾವ್ದು ತೊಗೋತೀರಾ ಅದರೊಳಗಡೆ ಹಾಕಬೇಕಾಗತ್ತೆ. ಗಾಜಂದು ನೀವು ಬಾಟ್ಲು ತೊಗೋತೀರಾ, ಇಲ್ಲ ಅಂತಂದರೆ ಗಾಜಂದು ಬೌಲ್ ತೊಗೋತೀರಾ, ಅದರೊಳಗಡೆ 2 ಇಡಿಯಷ್ಟು ಕಲ್ಲುಪ್ಪನ್ನ ಹಾಕಿ. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್, ಕಲ್ಲುಪ್ಪಿಂದ ಮಾಡುವಂಥ ಪರಿಹಾರಗಳಿಗೆ ಯಾವತ್ತೂ ಕೂಡ ಪರಿಹಾರಗಳು ಫೇಲ್ಯೂರ್ ಅಂತೂ ಆಗಲ್ಲ ಆಯಿತಾ. ಯಾಕಂದರೆ ಕಲ್ಲುಪ್ಪು ಅನ್ನೋದು ತುಂಬಾ ಪ್ರಾಮುಖ್ಯತೆನ ಕೊಡ್ತೀವಿ. ಕಲ್ಲುಪ್ಪಿಗೆ ತುಂಬಾ ಒಂದು ವಿಶಿಷ್ಟವಾದ ಶಕ್ತಿ ಇದೆ ಅಂತಲೇ ಹೇಳ್ಬೋದು ಕಲ್ಲುಪ್ಪಿಗೆ. ಯಾಕಂದರೆ ಕಲ್ಲುಪ್ಪು ಬಂದು ಸಮುದ್ರದಲ್ಲೇ ಉದ್ಭವವಾಗಿದ್ದು, ಸೊ ನಮ್ಮ ಲಕ್ಷ್ಮೀ ದೇವಿ ಬಂದು ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಕಲ್ಲುಪ್ಪು ಅನ್ನೋದು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದದ್ದು ಅಲ್ವಾ. ಅದಕ್ಕಿಂತ ಹೆಚ್ಚಾಗಿ ಕಲ್ಲುಪ್ಪನ್ನ ನಾವು ಒಂದು ದೃಷ್ಟಿ ತೆಗೆಯೋಕ್ಕಾಗಬಹುದು, ಇಲ್ಲ ಅಂದರೆ ಈ ಥರ ಒಂದು ಚಿಕ್ಕ ಪುಟ್ಟ ಪರಿಹಾರ ಮಾಡ್ಕೊಳ್ಳೋಕ್ಕಾಗಿರ್ಬಹುದು, ಈ ಥರ ನಾವು ಯೂಸ್ ಮಾಡ್ಕೊಳ್ತೀವಿ ಅಲ್ವಾ. ಸೊ ಹಾಗಾಗಿ ಕಲ್ಲುಪ್ಪನ್ನ ತಗೊಳ್ಳಿ, 2 ಇಡಿಯಷ್ಟು ಆಯಿತಾ. 2 ಇಡಿ ಹಿಂಗೆ ಎತ್ಕೊಂಡು ಅದನ್ನು ಅಂದರೆ ಬೌಲ್ ಒಳಗಡೆ ನೀವು ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ನೀವು ಒಂದು ಲವಂಗ ಹಾಗೆಯೇ ಒಂದು ಏಲಕ್ಕಿನ ತೊಗೊಳ್ಬೇಕಾಗುತ್ತೆ. ಏಲಕ್ಕಿ ಬಂದು ನಿಮಗೆ ಹಣನ ಮ್ಯಾಗ್ನೆಟ್ ಥರ ಎಳ್ಕೊಳ್ಳುವಂಥ ಶಕ್ತಿ ಇದೆ ಏಲಕ್ಕಿಗೆ. ಏಲಕ್ಕಿನೂ ಅಷ್ಟೇ ತುಂಬಾ ಪ್ರಿಯವಾದದ್ದು ನಮ್ಮ ಲಕ್ಷ್ಮೀ ದೇವಿಗೆ. ಹಾಗೆಯೇ ಲವಂಗ ಕೂಡ ಅಷ್ಟೇ ಧನ ಪ್ರಾಪ್ತಿ ಆಗಲಿಕ್ಕೆ
ಅಂದರೆ ಹಣ ಅಭಿವೃದ್ಧಿ ಮಾಡಲಿಕ್ಕೆ ಲವಂಗನ ಯೂಸ್ ಮಾಡ್ತಾರೆ ಮನೆಯಲ್ಲಿ. ಸೊ ಹಾಗಾಗಿ ಒಂದು ಏಲಕ್ಕಿ ಮತ್ತು ಒಂದು ಲವಂಗನ ತಗೊಂಡು ಆ ಕಲ್ಲಪ್ಪು ಮೇಲೆ ಹಾಕಬೇಕಾಗತ್ತೆ ನೀವು, ಆಯಿತಾ. ಹಾಕ್ಬಿಟ್ಟು ನೀವು ಅದ್ರ ಜೊತೆಗೆ ಗಾಯ್ಸ್ ನೀವು ₹1 ಕಾಯಿನ್ನ ಹಾಕಬೇಕು. ಯಾವತ್ತು ಮಂಗಳವಾರದಿಂದ ನೀವು ಇದನ್ನು ಸ್ಟಾರ್ಟ್ ಮಾಡ್ತೀರಾ ಅಲ್ವಾ, ₹1 ಕಾಯಿನ್ನ ಹಾಕಬೇಕು. ಯಾಕಪ್ಪ ₹1 ಕಾಯಿನ್ನೇ ಹಾಕಬೇಕು ಅಂತಂದರೆ, ಈಗ ಯಾವುದೇ ಒಂದು ನೀವು ಈಗ ಒಂದು ಮುಡುಪು ಕಟ್ಟಿರ್ತೀರಾ ದೇವ್ರಿಗೆ, ಏನೇ ಒಂದು ಮಾಡಬೇಕಾದ್ರೆ ₹1 ಎಕ್ಸ್ಟ್ರಾ ಅನ್ನೋದನ್ನ ಕೊಡ್ತೀರಾ. ಫಾರ್ ಎಕ್ಸಾಂಪಲ್ ಇವಾಗ ₹10 ಕೊಡ್ತೀರಾ, ಇಲ್ಲ ₹10ಗೆ ₹1 ಸೇರಿಸಿ ಕೊಡ್ತೀರಾ, ಇಲ್ಲಾಂದರೆ ₹100 ಕೊಡ್ತೀರಾ, ₹100ಗೆ ₹1 ಸೇರಿಸ್ಕೊಡ್ತೀರಾ, ₹500 ಕೊಡ್ತೀರಾ, ₹500ಗೆ ₹1 ಸೇರಿಸ್ಕೊಡ್ತೀರಾ ಅಲ್ವಾ. ಸೊ ಹಾಗಾಗಿ ₹1 ಅನ್ನೋದಕ್ಕೆ ಒಂದು ವಿಶಿಷ್ಟವಾದ ಶಕ್ತಿ ಇದೆ. ಸೊ ಹಾಗಾಗಿ ₹1 ಕಾಯಿನ್ನ ನೀವು ತಗೊಳ್ಬೇಕು. ₹1 ಕಾಯಿನ್ನ ತಗೊಬಿಟ್ಟು ನೀವು ಆ ಬೌಲ್ ಒಳಗಡೆ ಇಲ್ಲಾಂದರೆ ಆ ಬಾಟ್ಲ್ ಒಳಗಡೆ ನೀವು ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮ ಹಾಕಿಬಿಟ್ಟು ನೀವು ಒಂದು ಕೆಂಪು ಕಲರ್ ಹೂವನ್ನ ನೀವು ಮುಡಿಸ್ಬೇಕು. ಅದಕ್ಕೆ ಮುಡಿಸ್ಬಿಟ್ಟು ಅದಕ್ಕೂ ಕೂಡ ನೀವು ಸಂಕಲ್ಪನ ಮಾಡ್ಕೊಳ್ಬೇಕು ತಾಯಿ ಲಕ್ಷ್ಮೀ ದೇವಿ ಹತ್ರ. ನಾನು ಈ ಥರ ಈ ಪರಿಹಾರನ ಮಾಡ್ಕೊಳ್ತಾ ಇದ್ದೀನಿ ತಾಯಿ, 1 ತಿಂಗಳು ಈ ಪರಿಹಾರನ ಮಾಡ್ತೀನಿ, ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮನೆ ಏಳಿಗೆ ಆಗೋ ರೀತಿ ಮಾಡು, ಮನೆಯಲ್ಲಿ ಅಭಿವೃದ್ಧಿ ಆಗೋ ರೀತಿ ಮಾಡು, ನನ್ನ ಗಂಡನಿಗೆ ಸಂಪಾದನೆ ಜಾಸ್ತಿ ಆಗೋ ರೀತಿ ಮಾಡು, ಅನಾವಶ್ಯಕವಾಗಿ ಪೋಲಾಗ್ತಿದೆಯಲ್ವಾ ದುಡ್ಡು, ಅದು ಎಲ್ಲ ಅದಕ್ಕೂ ಮುಕ್ತಿ ಕೊಡು, ಅನಾವಶ್ಯಕವಾಗಿ ನಮ್ಮ ಮನೆಯಲ್ಲಿ ಖರ್ಚಾಗಬಾರ್ದು, ನಮ್ಮ ಮನೆಯವರು ಕುಟುಂಬದಲ್ಲಿರೋರೆಲ್ಲರೂ ಕೂಡ ಸಂತೋಷದಿಂದ ನಗ್ನಾಗ್ತಾ ಇರಬೇಕು, ಆ ರೀತಿ ಮಾಡು ಅಂತ ಒಂದು ಸಂಕಲ್ಪನ ಮಾಡಿಕೊಂಡು ನೀವು ಅದಕ್ಕೆ ಪೂಜೆನ ಮಾಡಬೇಕಾಗತ್ತೆ. ಆ ಬಾಟಲ್ಗೆ ಪೂಜೆನ ಮಾಡಿ ಗಂಧದ ಕಡ್ಡಿ ಬೆಳಗ್ಬಿಟ್ಟು ನೀವು ಆಮೇಲೆ ಡೈಲಿ ನೀವು ಅಂದರೆ ಇವತ್ತಿಂದ ಅಂದರೆ ಮಂಗಳವಾರದಿಂದ ಸ್ಟಾರ್ಟ್ ಮಾಡ್ತೀರಾ ಅಲ್ವಾ, ಮಂಗಳವಾರ ಸ್ಟಾರ್ಟ್ ಮಾಡಾಯಿತು, ಇನ್ನು ನೆಕ್ಸ್ಟ್ ಡೇ ಇದನ್ನು ನೀವು 1 ತಿಂಗಳು ಡೈಲಿ ನೀವು ₹1 ಕಾಯಿನ್ನ ಆ ಬಾಟ್ಲ್ ಒಳಗಡೆ ಹಾಕ್ತಾ ಬರಬೇಕು, ಆಯಿತಾ. 1 ತಿಂಗಳು ಕಂಟಿನ್ಯೂಸ್ ಆಗಿ ನೀವು ಅದನ್ನು ₹1 ಹಾಕಿ, ಜಾಸ್ತಿ ಹಾಕ್ಬಿಡಿ, ₹1 ಕಾಯಿನ್ನೇ ಹಾಕ್ತಾ ಬರಬೇಕು. ಡೈಲಿ ನೀವು ಬೆಳಿಗ್ಗೆ ಎದ್ದು ಪೂಜೆ ಎಲ್ಲ ಮಾಡ್ತೀರಾ ಅಲ್ವಾ, ಬೆಳಿಗ್ಗೆ ಎದ್ದ ತಕ್ಷಣ ಹಾಕಬೇಡಿ. ನೀವು ದೇವ್ರ ಮನೆಯಲ್ಲಿ ಡೈಲಿ ಪೂಜೆ ಮಾಡ್ತೀರಲ್ಲ, ಪೂಜೆ ಆದಮೇಲಿಂದ ನೀವು ಬಂದುಬಿಟ್ಟು ಆ ಬೌಲ್ ಒಳಗಡೆ ₹1 ಹಾಕಿ ಡೈಲಿ. ಇದನ್ನು ನೀವು 1 ತಿಂಗಳು ಕಂಟಿನ್ಯೂಸ್ ಆಗಿ ಡೈಲಿ ₹1 ಹಾಕೊಂಡು ಬನ್ನಿ ಗಾಯ್ಸ್. ನಿಜವಾಗ್ಲೂ ನೀವು ಮನೆಯಲ್ಲಿ ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ. ಆ ಬೌಲನ್ನು ನೀವು ಅಡುಗೆ ಮನೆಯಲ್ಲಿ ನೈಋತ್ಯ ಮೂಲೆಯಲ್ಲೇ ಇಡಬೇಕು. ಹಾಗೆಯೇ ಯಾರಿಗೂ ಕಾಣದೇ ಇರೋ ರೀತಿ ಅದನ್ನು ಇಡಬೇಕಾಗುತ್ತೆ. ಅಂದರೆ ಮನೆಯಲ್ಲಿ ಕೇಳ್ತಾರಲ್ವ ಏನು ಮಾಡ್ತಿದ್ಯಾ ಅಂತ, ಏನೋ ಒಂದು ಪೂಜೆ ಮಾಡ್ತಿದ್ದೀನಿ ಬಿಡಿ ಅಂತ ಹೇಳಿಬಿಟ್ಟು ನೀವು ಯಾರಿಗೂ ಕಾಣಿಸ್ಬಾರ್ದು, ಆ ಥರ ಅದನ್ನು ಕ್ಲೀನಾಗಿ ಬಚ್ಚಿಡಬೇಕು. ಬಚ್ಚಿಟ್ಬಿಟ್ಟು ಡೈಲಿ ಅದನ್ನು ನೀವು ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ತೀರಾ ಅಲ್ವಾ, ದೀಪ ಎಲ್ಲ ಹಚ್ಚಾದ್ಮೇಲೆ ಬಂದುಬಿಟ್ಟು ₹1ಗೆ ನಮಸ್ಕಾರ ಮಾಡಿಕೊಂಡು ₹1ನ ಅದರೊಳಗಡೆ ಆ ಬೌಲ್ ಒಳಗಡೆ ನೀವು ಹಾಕಬೇಕಾಗತ್ತೆ. ಈ ರೀತಿ ಹಾಕೊಂಡು ಬನ್ನಿ ಗಾಯ್ಸ್. ನೀವು 1 ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗೇ ಆಗುತ್ತೆ ನಿಮ್ಮ ಮನೆಯಲ್ಲಿ, ಆಯಿತಾ. ಆಗಲಿಲ್ಲ ಅಂದರೆ ಬೇಕಾದರೆ ನೀವು ಕೇಳಿ, ಈ ಉಪಾಯನ ಅಂದರೆ ಈ ರೀತಿ ಪರಿಹಾರನ ನೀವು ಮಾಡ್ಕೊಂಡು ಬನ್ನಿ. ಯಾಕಂದರೆ ನಾನು ಕೂಡ ಈ ಪರಿಹಾರನ ಮಾಡಿದ್ದೀನಿ, ನನಗೆ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗ್ತಾ ಬರ್ತಿದೆ. ಸೊ ಹಾಗಾಗಿ ನಿಮಗೆ ಹೇಳಿದೆ, ಕೆಲವೊಂದು ಪರಿಹಾರಗಳನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ. ಇದು ಒಂದು ಅದ್ಭುತ ಪರಿಹಾರ ಅಂತಲೇ ಹೇಳ್ಬೋದು. ಈ ರೀತಿ ಪರಿಹಾರನ ನೀವು ಮಾಡಿಕೊಂಡು ಬಂದರೆ ನಿಮ್ಮ ಮನೆಯಲ್ಲಿ ಅಂದರೆ ಅನಾವಶ್ಯಕವಾಗಿ ಖರ್ಚು ಕೂಡ ಆಗಲ್ಲ, ಹಣದ ಅಭಿವೃದ್ಧಿ ಚೆನ್ನಾಗಾಗುತ್ತೆ, ಕುಟುಂಬದವರೆಲ್ಲ ತುಂಬಾ ಚೆನ್ನಾಗಿ ಇರ್ತೀರಾ, ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆನೂ ಬರೋದಿಲ್ಲ. ಹಾಗೆಯೇ ಲಕ್ಷ್ಮೀ ದೇವಿ ಕೂಡ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾರೆ. ಸೊ ಇದನ್ನು ನೀವು ಅಂದರೆ ಈ ಪ್ರಯೋಗನ ನೀವು ಈ ಪರಿಹಾರನ ತಪ್ಪದೆ ನೀವು ಈ ಮಂಗಳವಾರದಿಂದನೇ ಸ್ಟಾರ್ಟ್ ಮಾಡಿ. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್, ನೀವು ಯಾವುದೇ ಒಂದು ಪೂಜೆ ಮಾಡಬೇಕು ಅಂತಂದ್ರೂ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಪೂಜೆನ ಮಾಡಿಕೊಂಡು ಹೋಗಬೇಕು. ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ, ನಿಜವಾಗ್ಲೂ ಈ ಥರ ಒಂದು ಮನಸ್ಥಿತಿನ ಇಟ್ಕೊಂಡು ನೀವು ಮಾಡಿದ್ರೆ ಅದು ನಿಜವಾಗ್ಲೂ ಒಳ್ಳೇದಂತೂ ಆಗೋದಿಲ್ಲ, ಆಯಿತಾ. ಯಾಕಂದರೆ ನಾವು ಯಾವುದೇ ಒಂದು ಪೂಜೆನ ಮಾಡಬೇಕು ಅಂದರೆ ಇಲ್ಲಪ್ಪ ಅದು ಹಾಗೆ ಆಗುತ್ತೆ, ದೇವಿ ನನಗೆ ಒಂದೇ ಒಲಿತಾಳೆ ಅಂತ ಒಂದು ನಂಬಿಕೆನ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ, ಯಾಕಾಗಲ್ಲ, ಹಾಗೇ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಈ ಪರಿಹಾರನ ದಯವಿಟ್ಟು ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್, ನನ್ನ ಚಾನಲಲ್ಲಿ ಬಂದು ಸುಮ್ಮನೆ ಅವರು ಹೇಳಿದ್ರು ಇವರು ಹೇಳಿದ್ರು ಅಂತ ನಾನು ನಿಮಗೆ ಶೇರ್ ಮಾಡೋದಿಲ್ಲ. ನಾನೊಂದ್ಸಲ ಅದನ್ನು ಎಕ್ಸ್ಪರಿಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ತಿಳ್ಕೊಂಡು ಒಂದ್ಸಲ ನಾನು ಎಕ್ಸ್ಪರಿಮೆಂಟ್ ಮಾಡಿ ನನಗೆ ಅದು ಫಲ ಸಿಕ್ತು ಅದರಿಂದ ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು. ಸುಮ್ಮನೆ ಅವರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾನು ನಿಮಗೆ ಶೇರ್ ಮಾಡೋದಿಲ್ಲ. ಇದೇ ರೀತಿ ನಾನು ಸುಮಾರು ವಿಡಿಯೋನ ಹಾಕಿದ್ದೀನಿ, ನೋಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಎಲ್ಲಾದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದೊಂದು ಅದ್ಭುತವಾದ ಪರಿಹಾರನ ಮಾಡೋದನ್ನ ಮಾತ್ರ ಮಿಸ್ ಮಾಡಿಬಿಡಿ ಗೈಸ್ ಮನೆಯಲ್ಲಿ, ಆಯಿತಾ. ಯಾವುದೇ ಒಂದು ಸಮಸ್ಯೆ ಇದರಲ್ಲಿ ನೀವು ಬಳಲ್ತಾ ಇರ್ತೀರಾ, ಒಂದು ಸಾಲ ಬಾಧೆ ಆಗಿರಬಹುದು,
ಆಗಿರಬಹುದು, ಒಂದು ಏನೋ ಒಂದು ಕೆಟ್ಟ ಪರಿಸ್ಥಿತಿ ಬಂದು ನೀವು ಸಾಲ ಮಾಡ್ಕೊಂಡ್ಬಿಟ್ಟಿರ್ತೀರಾ. ಈ ಥರ ಎಲ್ಲ ಪರಿಸ್ಥಿತಿ ನೀವು ಏನಾದರೂ ಇದ್ದರೆ ಅದು ಕೂಡ ನಿಜವಾಗ್ಲೂ ಕ್ಲಿಯರ್ ಆಗುತ್ತೆ. ಓಕೆನಾ? ಓಕೆ ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ, ಉಪಯುಕ್ತ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಯಾರು ಕೂಡ ಮಿಸ್ ಮಾಡ್ದೇನೆ ಈ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಮನುಷ್ಯನ ಏಳಿಗೆಗೆ ಅಂತಾರೆ ಸಿದ್ಧಿಶಾಸ್ತ್ರದಲ್ಲಿ ನಮ್ಮ ಹಿರಿಯರು ಹೇಳ್ಕೊಟ್ಟಿರ್ತಾರೆ ಆಯಿತಾ. ಹಿರಿಯರು ಹೇಳ್ಕೊಟ್ಟಿರೋದು ಸುಮ್ಮನೆ ಹೇಳೋದಿಲ್ಲ, ಅವರು ಏನೋ ಒಂದು ಹೇಳೋದಿಲ್ಲ. ಅವರು ಕೂಡ ಅದನ್ನು ಪ್ರಯೋಗ ಮಾಡಿ ಅವ್ರಿಗೂ ಕೂಡ ಸಕ್ಸಸ್ಫುಲ್ ಆದಮೇಲೆ ಅವರು ಕೂಡ ಅದನ್ನು ಶೇರ್ ಮಾಡೋದು ಅಲ್ವಾ. ಸೊ ಹಾಗಾಗಿ ಹಿರಿಯರು ಹೇಳಿರೋದು ಸುಮ್ಮನೆ ಹೇಳಲ್ಲ, ಏನಾದರೂ ಒಂದು ಕಾರಣ ಇದ್ದೇ ಇರುತ್ತೆ ಹೇಳಿರೋದಕ್ಕೆ ಅಲ್ವಾ. ಸೊ ಹಾಗಾಗಿ ಈ ಒಂದು ಪ್ರಯೋಗನ ಮಿಸ್ ಮಾಡ್ದೇನೆ ಯಾರು ಕೂಡ ಮಾಡ್ಕೊಳ್ಳಿ. ಮನೆಯಲ್ಲಿ ನಿಮ್ಮ ಮನೆ ಏಳಿಗೆ ಯಶಸ್ಸಿನ ಕಾಣಲಿ. ಈ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಧನಾಗಮನ ಆಗಲಿ, ಧನ ಪ್ರಾಪ್ತಿ ಆಗಲಿ, ಹಾಗೆಯೇ ಒಂದು ಯಶಸ್ಸಿನ ಜೀವನನ ಬಾಳಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಎಲ್ಲರಿಗೂ ಕೂಡ ಈ ವರ್ಷ ಏನೇ ಒಂದು ಸಂಕಷ್ಟದಲ್ಲಿ ನೀವು ಬಳಲ್ತಿದ್ರು ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಕೊಡಿ, ಹಾಗೆಯೇ ಶೇರ್ ಮಾಡಿ. ಆದಷ್ಟು ತುಂಬ ಜನ ಅಂದರೆ ಕಷ್ಟದಲ್ಲಿರ್ತಾರೆ, ಅವರೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.